ಅವಾ ಅವಾ ಎಲ್ಲದು ಯಪ್ಪ ರಾಮಣ್ಣ. ಇವ ಕಾಳಿಂಗ ಎಲ್ಲೋಗೇನ್ ಬೇ? ಹೊಲಕ್ಕೆ ಹೋಗ್ಬೇಕಂತ ಇದ್ನೇನು, ಎಲ್ಲೋಗೇನಿವ? ಕೊಳ ಕಟ್ಟಬೇಕು ಎತ್ತಿಂದ, ಎಲ್ಲೋಗೇನಿವ? ಮುಂಜಾನೆ ಕಾಣವಲ್ಲಲ್ಲ. ಇಲ್ಲ ತಡಿ, ಅವರವನ್ ಕರೆದು ಕೇಳ್ತೀನಿ. ಅಯ್ಯೋ ಯವ್ವ, ನಾ ಬಂದಿ ಹೋಗಿ ಎಲ್ಲೋಗೇಳು ಬೆಚ್ಚಿಗ, ಎಲ್ಲೋಗೇನು ಬೆಚ್ಚಿಗವ ಅಂತಂದು. ಏನನ್ನಪ್ಪ ನಾನು ನೋಡಿಲ್ಲ, ಮುಂಜಾನೆ ಕಾಣವಲ್ಲ, ನಂಗೆ ಎದ್ದಾಗಿದ್ದನು ನೋಡಿಲ್ಲ ಕಾಳಿಂಗನ್ನ. ಎಲ್ಲೋಗ್ಯಾನ, ಹೊಲಕ್ಕೆ ಹೋಗ್ಯಾನ ನಾನು ಕಣ್ಣೇನು. ಮತ್ತೇನಾರ ರಾತ್ರಿ ನೀ ಏನಾರ ಮತ್ತು ಏನಾರ ರಾಶಿ ಪಾಶಿ ಕಾಯಕಂತ ಏನಾರ ಕಳಿಸಿ ಏನು ಕಡ್ದಾಗ ಅಂತ ಕೇಳಿದ್ಲ ಆಕೆ ನನ್ನ ಚಿಗವನ. ಇಲ್ಲಿ ಬಿಡು, ನಾ ಎಲ್ಲೂ ಕಳಿಸಿಲ್ಲ ಅಂತಂದು ಬಂದ್ಯಾನ. ಅದಕ್ಕೆ ನೀನು ಕೇಳಕತ್ತಿ, ನೀನು ಏನಾರ ಹೇಳೋಗ್ಯ ನಾನು ಯಾಕೆ ಹೊಲ್ದಾಗ ಕಳಿಸ್ಲಿ? ಇಲ್ಲೇ ಮಕ್ಕೋತೀನಂತ ತಾನ ಬಂದಾನ. ಒಮ್ಮಿದ್ದ ಮಕ್ಳು ಈಗ ಕಾಣವಲ್ಲ. ಏನಾಯ್ತನಪ್ಪ, ನನಗೆ ಕರೆನ ಗೊತ್ತಿಲ್ಲ. ನೀನ ಹೋಗಂತೆ ಅಂತ ಇವನ್ ಕರ್ಕೊಂಬ ಹೋಗ, ಅವನ ಭೀಮಣ್ಣನ ಅವನ ಜೊತೆಗೆ ಹೋಗಂತೆ ಅಂತ ಕೊಳ ಕಟ್ಕೊಂಡು. ಆತು ಅಷ್ಟೇ ಮಾಡ್ತೀನಿ. ಬಿಡ್ಬಿಡ ತಾಟ ಹಚ್ತಾ. ಏನು ಮಾಡಿ ರೊಟ್ಟೆಗೆ ಪಲ್ಯನ? ದೊಡ್ಡವ ರಾಮಣ್ಣ ಬಂದಲ್ಲ ಕಾಳಿಂಗ, ನೋಡಲ್ಲ ಬಾಗಿಲ್ದಾಗದನ. ಯಾಕ್ಲ ಕಾಳಿಂಗ, ಎಲ್ಲೋಗಿದ್ದಿ? ಬಾ ಒಳಗ. ಅದು ದೊಡ್ಡವ, ಅವನು ಕರಿಬೇ, ನೀನು ಬಾಬೆ. ಓಯ್ ಏನು ಎಲ್ಲೋಗಿದ್ದಿ ಮುಂಜಾನೆ ಎದ್ದು? ಈಗೇ ಹಂಗೆ ನಿಂತಿದಿ? ಬಾ, ನಿನಗೇನು ಹೊಸ್ದ ನಮ್ಮ ಮನೆಗೆ ಬರೋದ? ಏನು ನಮ್ಮ ಮನ್ಯಾಗ ಹುಟ್ಟಿ ಬೆಳೆದಿಲ್ಲ, ನಮಗೇನು ನಿನಗೆ ಗೊತ್ತಿಲ್ಲ, ನಂಗೆ ಮಾಡಕತ್ತಿಲ್ಲ. ಯಾಕ ಏನಾತು? ಏನು ಕಾಳಿಂಗ, ಮರ್ಯಾದಿಂದ ಒಳಗೆ ಬಾ, ಏನಾತು? ಅಲ್ಲೇ ಸಾವಿತ್ರಿ, ಸಾವಿತ್ರಿ ಬಂದೆ ಅಕ್ಕ, ಬಂದ್ ತಡಿ. ಏನದ್ ಬೇಕ? ಏನನವ ನಿನ್ನ ಮಗ ಬಂದು ನಮ್ಮ ಬಾಕಲ್ಲ ನಿಂತಾನ. ಅವನು ಕರಿ, ನೀನು ಬಾಬೆ ದೊಡ್ಡವ ಅನ್ನಕತ್ತಾನ. ಅದಕ್ಕೆ ನೀನು ಕರ್ದಿವ, ನನಗಂಕರ್ ಗಾಬ್ರಿ ಎತ್ ಕರೆನ. ಅವ ಹಂಗೆ ಮಾಡತ್ಲಿಗೇನ ನೋಡಲ್ ಮಕನ ಹೆಂಗೆ ಮಾಡ್ಯಾನವ. ಏನು ನೋಡು ಬಾ ನೀನ. ಏನಾತ ಕಾಳಿಂಗ? ಬರ್ರಿ ಇಬ್ರು ಒಳಗ. ಯಾರ್ಲ? ಯಾರಿಬ್ರು? ಯಾರನ್ನ ಕರೆ ಆತಿದ್ದಿ? ಯಾರು ಬಂದಾರ? ಎಲ್ಲೋಗಿದ್ದಿ? ಮುಂಜೆ ಹೇಳತ್ಲಿಗೇನ ಎಲ್ಲೂ ಕಾಣವಲ್ದಾಗಿದ್ದಿ? ಅಲ್ಲಿ ನೋಡಿದ್ರ ನಿಮ್ಮ ಅಣ್ಣ ಎತ್ತಿನ ಕೊಳ ಕಟ್ಕೊಂಡು ಹೋಗ್ಬೇಕು, ಹೊಲ್ದಾಗ ಕ್ಯಾಮೆ ದಗದ ಜಗ್ಗದವು ಎಲ್ಲ ಬಿಟ್ಬಿಟ್ಟು ಎಲ್ಲೋಗ್ಯಾನಂತ ಆತುದ್ರಡಕತ್ತಾನ. ಏನ್ ಮಾಡಕ್ಕೂ ಇದ್ಲ ತಮ್ಮ ನೀನು? ನಿನ್ನ ಕೇಳಕತ್ತಾಳ ಕಾಳಿಂಗ ಅವ್ವ, ಬಾಯ್ ಬಿಡು. ಏನಾಗಿತ್ಲ ಹಾಗೆ ನಿಂತಿದಿ? ಏನು ಅರ್ಥನ ಆಗ್ವಲ್ದಲ್ಲಿಂದ. ಒಂದಿಟ್ಟು ತಡಿತೀರೇನೋ ಹೇಳ್ತೀನಿ. ನನಗ ಏನು ಅರ್ಥ ಆಗೋಲ್ದು. ನಾನು ನಿಮಗೆ ಏನಂತ ಹೇಳಲಿ? ನನಗೆ ಏನು ಮಂಕು ಬುದ್ಧಿ ಬಡ್ದಿತ್ತೋ ಏನೋ ಗೊತ್ತಿಲ್ಲ. ಎಲ್ಲ ನನಗೊಂಥರ ಆಕತ್ತತಿ. ಯಾರು ಇವರು ಕಾಳಿಂಗ? ಬರ್ರಿ ಒಳ ಬರ್ರಿ. ಯಾರು ಇವರು? ಸಾವಿತ್ರಿ, ಲೇ ಸಾವಿತ್ರಿ, ಲೇ ಸಾವಿ, ಯಾರ್ಲಿ ಇವರು? ನಿನಗೇನ್ರ ಗೊತ್ತಾ? ಏನು ನಿಂತಿಯಲ್ಲ ಸುಮ್ಮನೆ ಮಕ್ಕ ನೋಡ್ಕೆ ಅಂತ? ಅಯ್ಯಯ್ಯ ಯಾಕ ನನಗೆಲ್ಲಿಂದ ಗೊತ್ತಾಗಂದೆ ಯವ್ವ? ನನಗೆ ಗೊತ್ತಾಗಿಲ್ ಬಿಡು. ಏನಿದು ಕಾಳಿಂಗ, ಏನಿದು? ಇಕ್ಕಿನ್ಯಾಕೆ ಮನೆ ಕರ್ಕೊಂಬಂದಿ? ಏನು ನಡೆಯಕತ್ತಿಲ್ಲಿ? ಏನಿದು? ನಿನಗೆ ಗೊತ್ತನಪ್ಪ ರಾಮಣ್ಣ? ಯಾರಪ್ಪ? ಯಾರು ಇವರು? ಯಾರ್ಲ ರಾಮಣ್ಣ ಇವರು? ಏನು ಹೇಳಕತ್ತಿ ನೀನು? ಯವ್ವ, ನಾನು ಅಪ್ಪ ಒಂದು ಹುಡುಗಿ ನೋಡಕ್ ಹೋಗಿದ್ವಿ. ಅಪ್ಪಿ ತಪ್ಪಿ ನಾವು ಅಲ್ಲಿ ಹೋದ್ವಿ ಅಂತ ಹೇಳಿದ್ನಲ್ಲ, ಅದ ಹುಡುಗಿನ ಇದು. ಅದ ಮಾವಾರ ಅಂದ್ರಲ್ಲ ಆ ಹುಡುಗಿನ? ಯಾವ್ದೋ ಹುಡುಗಿ ನೋಡಕ್ ಹೋಗಿ ಇನ್ಯಾವ್ದೋ ಹುಡುಗಿ ನೋಡಿ ಬಂದಿದ್ವಿ, ಬಡವ್ರ ಮನಿದು ಅಂದಲ್ಲ, ಆ ಹುಡುಗಿ ನೀಕಿ? ನೀ ಯಾಕಪ್ಪ ಕರ್ಕೊಂಡ್ ಬಂದಿದಿ? ಅದು ದೊಡವ, ನಾನು ಈಗಿನ ಮದುವೆಗಿನಂತವೇ. ಏನು ಹೇಳಕತ್ತಿಲ್ಲ ಕಾಳಿಂಗ ನೀನು? ತಲೆಗಿಲೆ ಕಟ್ಟತ್ತ ಹೆಂಗ ನಿನಗ? ಏನು ಹೇಳಕತ್ತಿ ನೀನು? ಯವ್ವ, ನಂಗೂ ಗೊತ್ತಿಲ್ವೇ. ಆದ್ರೆ ನಂಗೆ ತಾಳಿ ಕಟ್ಟಿದ್ ನೆನಪೈತಿ. ಆದ್ರೆ ಯಾಕೆ ಆಕಿಗೆ ತಾಳಿ ಕಟ್ಟಿದೆ ಏನು ಗೊತ್ತಿಲ್ಲ. ಅದ ಮೊನ್ನೆ ಅವರು ಈಗ ಅವತ್ತು ಅವ್ರ ಅಣ್ಣರೊಬ್ರು ಬಂದಿದ್ರು ನೋಡು, ಅಜ್ಜರು. ಅಯ್ಯೋ ಏನೇನೋ ಹೇಳಕತ್ಬಿಟ್ಟಿ ನಾನಂತರು. ನಾವು ಅದನ್ನ ಹೇಳಕತ್ತೀವಿ. ಯಾರು? ಏನು? ಅವ್ವ, ನನಗ ಎಲ್ಲ ಅರ್ಥ ಆಗೈತಿ. ನನಗೆಲ್ಲ ಅರ್ಥ ಆಗೈತಿ ಚಿಗವ, ದೊಡವ, ನನಗೆಲ್ಲ ಅರ್ಥ ಆಗೈತಿ. ಏನ್ ಅರ್ಥ ಆಗೈತ್ಲೋ ತಮ್ಮ ನಿನಗ? ಏನ್ ಅರ್ಥ ಆಗೈತಿ? ಅಣ್ಣ, ನನಗ ಏನು ಅರ್ಥ ಆಗೋಲ್, ನಿನಗೇನು ಅರ್ಥ ಆತು? ಅಕ್ಕರ, ನಿಮ್ಮ ಮಗ ಬೆಳಗ ಮುಂಜಾನೆ ಬಂದ್ರಿ. ಅವರು ನಮ್ಮ ಬೀರಪ್ಪಣ್ಣರ್ದಾರ ನೋಡ್ರಿ, ಅಂದ್ರೆ ನಮ್ಮ ಮನೆಯರ ಅಣ್ಣ ಆಗ್ಬೇಕ್ರಿ ಅವರು. ಅವರು ಹೇಳಿದ್ದಾರ್ರಿ, ಈಗ ನಿಮ್ಮ ರಾಮಣ್ಣಗೆ ನೋಡಿರಲ್ರಿ ಕಾಶಿಬಾಯಿ, ಅವ್ರ ಅಕ್ಕರಿ ಈಕೆ ಹೆಸರು ಯಮುನಾ ರೀ. ಅದ ನಮ್ಮ ರಾಮಣ್ಣರು ನೋಡಿದ್ದು ಫಸ್ಟ್ ಹುಡುಗಿರಿ ಮೊದ್ಲೇದಕ್ಕಿ ಈಕೆ ರೀ. ಅದಕ್ಕೆ ಅವ್ರು ಏನಂದಿದ್ರು, ಹಿಂಗೆ ಅವ್ರ ಮನೆಗೆ ಸೇರಿಸ್ತೀನವ ಅಂತಂದಿದ್ರು. ಆ ವಿಷಯ ನಮಗೂ ಹೇಳಿದ್ರು. ನೀವು ನೋಡಕ್ಕೆ ಬರ್ತೀನಿ ಅಂದ್ರಲ್ಲ, ಈಗ ನೀವೇನಾಗಬೇಕಂದಂಗೆ ತಾಯಿ ಇಲ್ಲ ಏನೋ ಅಂದಂಗಾಗಿತ್ತು ನನಗೆ ಅವತ್ತು ಅವ್ರ ಅಣ್ಣಾರು ಬಂದಾಗ. ಹೌದು, ನಾನು ಅವ್ರ ತಾಯಿಯರ ಅಕ್ಕ. ಅಂದ್ರೆ ನಾನು ಹತ್ತಿಗೆ ದೊಡ್ಡವಾಗಬೇಕು. ನಮ್ಮ ತಂಗಿ ಸತ್ತಾಗಿದ್ದಾನು ನಾನೇ ಎಲ್ಲ ನೋಡ್ಕೊಳಕತ್ತೀನಿ ಮಂತನನ. ಈ ಮಂತನದೆಲ್ಲ ಆಡಳಿತ ನನ್ನ ಕೈಯಾಗ ಐತಿ. ನಾನು ಗಂಡ ಮನೆ ಇಲ್ಲೇ, ನಮ್ಮದು ಮನೆ ಮಗ್ಲ.
ಹಾಗಾಗಿ ನನಗೂ ಆಕಿಗೂ ಭಾಳ ಇತ್ತು. ಏನು ಮಾಡ್ಬೇಕು, ಹೋದ್ಲಾಕಿ. ಅಲ್ಲ ಏನ್ಲ ಇದು ಕಾಳಿಂಗ, ನನಗಂಕರಿ ಏನು ತಿಳಿಯವಲ್ದು. ಅಲ್ಲ ಆತ, ಈಗ ನಾವು ನೋಡ್ತೀವಿ, ಬಂದಿನ ನೋಡಿಲ್ಲ ಏನಿಲ್ಲ. ಅದು ಹೆಂಗ ನಿಮ್ಮ ಮಗಳನ್ನ ಮಾಡ್ಲಾರ್ದ ಮದುವೆ ಮಾಡ್ಕೊಂಡ್ ಬಂದಿಂತಾನ? ಏನಾಗಿತ್ಲ ನಿನಗ? ಏನ್ ಬಾಯ್ ಬಿಡು, ಮಕ ನೋಡ್ಕೊಂತ ನಿಂತಿಯಲ್ಲ ಕಾಳಿಂಗ. ಕೇಳಕತ್ತಾಳಿಲ್ಲ ದೊಡ್ಡಮ್ಮ, ಬಾಯ್ ಬಿಡ್ಲಾ? ಬೇ ನನಗ ಏನು ಗೊತ್ತಿಲ್ಲ ಬೇ, ಏನ್ ಬಾಯ್ ಬಿಡ್ಲಾನ? ನನಗ ಮೈಮ್ಯಾಗ ಪ್ರಜ್ಞೆ ಬಂದಾಗ ನಾನು ನಿಂತಿದ್ದೆ ಗುಡಿಯಾಗ ಈಕಿ ಕೊಳ್ಳಿಗೆ ತಾಳಿ ಕಟ್ಟಿ ನಾ ಕೇಳಿದೆ. ಅವರು ಅದಕ್ಕೆ ಅವ್ರ ಅಮ್ಮರಂದ್ರು, ನೀನು ಬಂದೆಪ್ಪ ನಮ್ಮ ಮನೆ ಮುಂದ ತಾಳಿ ಕಟ್ಕೊಂಡು ಕರ್ಕೊಂಬಂದಿ ಅಂತಂದ್ರು. ಈಕಿ ಅಣ್ಣನ ಏನ ಬಾಯಿ ಬಂದಂಗೆ ಬೈಯಕತ್ತಿದ್ದ ಹಂಗೆ ಹಿಂಗೆ ಅಂತಂದು ನನಗೂ ಅವ್ಗೆ ಏನು ವಾಪಸ್ ಉತ್ತರ ಕೊಡ್ಬೇಕು ನಾವು ಗೊತ್ತಾಗೋಲ್ದು. ನನಗೆ ಗೊತ್ತಾಗೋಲ್ದು ಏನು ಮಾಡಲಿ, ಏನು ಮಾಡಕತ್ತೀನಿ ಅನ್ನೋದು. ನೀನು ನನಗೆ ಬೈದ್ರಿಬ್ರು, ನನಗೆ ಗೊತ್ತಿಲ್ಲ ಅದು ಏನು ಮಾಯ ಮಂತ್ರ ಆಯ್ತು ಏನೋ, ನನಗಂಕರ್ ತಿಳಿಯವಲ್ದು. ನೋಡು ಕಾಳಿಂಗ, ನೀ ನಮ್ಮ ಮನ್ಯಾಗ ಚಂದಾಗ ಈಗ ಹೆಂಗೆ ಅದಿದ್ದು ಹಿಂಗೆ ನನ್ನ ತಮ್ಮನಾಗಿರ್ಬೇಕು ಅಂತ ನಿನಗೇನಾರ ಆಸೆ ಇತ್ತು ಈ ಮನ್ಯಾಗಿರು. ಇಲ್ಲ ಅಂದ್ರೆ ನಾ ಹೇಳ್ತೀನಿ ನೋಡು, ಈ ಮನ್ಯಾಗ ಯಾವ್ದ ಕಾರಣಕ್ಕೂ ಇರ್ತಕ್ಕದ್ದಲ್ಲ. ನಿನಗೊಬ್ಬತ್ತಿಗೆ ಮಾತ್ರ ನಾ ಇರಕ್ಕೆ ಅವಕಾಶ ಕೊಡ್ತೀನಿ. ನೀನೇನ್ರಿ ಇಕ್ಕಿನೂ ಕರ್ಕೊಂಡು ಇರ್ತೀನಿ ಅಂದ್ರೆ ನಾನಂತರ ಯಾವ್ದ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ. ಹುಡುಗೇನ ಚಂದ ಐತಿ, ಏನು ಮಾಡಲಿ, ಮೆಲಕ ಕರ್ಕೊಂಬಿಡ್ಲ ಒಳಗೆ. ಇವ್ರಿಗಂಕರು ಹೊಟ್ಟೆ ಕಿಚ್ಚ. ಇವ್ರು ನೋಡಿದ ಹುಡುಗಿ ಏನು ಅಷ್ಟು ಚಂದ ಇಲ್ಲಲ್ಲ, ತಾನ ಅಂತಾಳೆ ಹೆಂಗೆ ಐತಿ ಹಲಬೇರಿ ಪಲಬೇರಿ ಅಂತಂದು. ಇದು ಲಕ್ಷಣವಾಗಿ ಐತಲ್ಲ, ನೋಡಿದ್ರೆ ಮತ್ತೆ ಹೊಟ್ಟೆ ಇರ್ತೈತಿ. ಏನು ಮಾಡಲಿ, ಈಗ ಇಕ್ಕಿದ್ರಿಗೆ ನಾನು ಒಳಗೆ ಕರ್ಕೊಂಡ್ರೆ ಇನ್ನದು ಒಂದು ಸಂಕಟ. ಅವ್ರಿಗೆ ಏನಾರು ಹೇಳಿ ಹಚ್ಚಿ ಚುಚ್ಚಿ ಕುಂದಿರ್ತಾಳ ಏನು ಮಾಡ್ಲಪ್ಪ ಭಗವಂತ. ನಾನು ಹುಡುಗಿ ನೋಡಿದ್ರೆ ಅದಂತ ತೀಡಿದು ಗೊಂಬಿದ್ದಂಗೆ ಐತಿ. ಇದು ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ತಂದೆ. ಅಲ್ಲಲ್ಲ ಕಾಳಿಂಗ, ಅಲ್ಲ ಈಗ ನೋಡಕ ಹೊಂಟಿದ್ವ, ಹಿಂಗ್ಯಾಕೆ ಮಾಡಿದ್ಲ? ನಾವೇನು ನಿನಗೇನು ಮದುವೆ ಮಾಡಲ್ಲ ಅಂತಿದ್ವಿ, ಏನು ಎದಕ್ಕಾರ ಹೋಗ್ತಿದ್ವಿಲ್ಲ ತಮ್ಮ, ಹೇಳ. ಒಗ್ಗೋ ಇವ್ ಅವನು ಮಂಜಾಳ ಆಗ್ಲಿ ಹೇಳಕತ್ತಿನಲ್ ಬೇ ಯವ್ವ, ನನಗೆ ಏನೇನು ವಿಷಯ ಗೊತ್ತಿಲ್ಲ. ನನಗೆ ಹೆಂಗ್ ಮದುವೆಗಿನಿ ಏನು ಮದುವೆಗಿನಿ ಗೊತ್ತಿಲ್ಲ. ಇವ್ರಿಗೆ ಹೋಗಂಬ ಅಂದ್ರು ಕರ್ಕೊಂಬಂದ್ರು ಇಲ್ಲಿ ಬಂದು ನಿಂತೀನಿ ಅಷ್ಟ ನನಗೆ ಗೊತ್ತು. ನನ್ನ ತಲೆ ತಿನ್ಬೇಡ್ರಿ, ನಂಗೆ ನಿದ್ದೆ ಬಂತೀನಿ, ನಾ ಹೋಗಿ ಮಕ್ಕಂತೀನಿ. ಏಯ್ ಮರ್ಯಾದಿದ್ದ ಅಲ್ಲೇ ನಿಂತ್ಕೋ. ಏನು ಹುಡುಗಾಟ ವಿಷಯನ ನಾನು ಏನು ಹೇಳಿ ನಿನಗ? ನೀ ನಮ್ಮ ಮನೆಗೆ ಇರ್ಬೇಕಂದ್ರೆ ಆಕಿನ ಕರ್ಕೊಂಡು ಹೋಗಿ ವಾಪಸ್ ಎಲ್ಲಿದ್ಲು ಅಲ್ಲಿ ಬಿಟ್ಟು ಬಾ. ಇಲ್ಲ ಅಂದ್ರೆ ಯಾವ್ದ ಕಾರಣಕ್ಕೂ ನಮ್ಮ ಮನೆಗೆ ಇಟ್ಕೊಳೋದಿಲ್ಲ. ಮಾವಾರ ಏನ್ರ ಬಂದ್ರೆ ಹೇಳ್ತೀನಿ ನಾನು ಕಾಳಿಂಗ, ಮತ್ತೇನು ಉಳಿಸೋದೇ ಇಲ್ಲ ಅವರು. ಅಲ್ರಿ ಈಗ ಏನಾಗೈತೆ ಅಂತ ನೀವು ಹಿಂಗೆಲ್ಲ ಮಾತಾಡಕತ್ತೀರಿ? ಏನಾಗೈತಿ? ಅಲ್ಲಪ್ಪ ರಾಮಣ್ಣ, ನೀನು 10 ಊರಿಗೆ ನ್ಯಾಯ ಪಂಚಾಯತಿ ಮಾಡಕ್ಕೆ ಹೋಗ್ತಿದಿ. ನೀನು ಚಂದಾಗ ಗೌಡ್ಕಿ ಮಾಡ್ತಿದ್ದಿ, ಗೌಡ್ಕಿತನ ಮಾಡ್ತಿದ್ದಿ. ಅಲ್ಲ ನಿನಗಷ್ಟು ಅರ್ಥ ಆಗೋದಿಲ್ಲನ? ಚಂದಾಗ ದೇವ್ರ ಗುಡಿಯಾಗ ತಾಳಿ ಕಟ್ಟಿ ಮದುವೆ ಕರ್ಕೊಂಬಂದನಪ್ಪ ಹೆಂಡತಿನ. ಅದು ಹೆಂಗೆ ಬಿಡು ಅಂತೀನಿ ನೀನು? ಅದು ಹೆಂಗೆ ಬಿಡು ಅಂತೀನಿ ನಾನು? ಅದಕ್ಕೆ ಮದುವೆ ಅನ್ನೋದಿಲ್ರಿ, ಬೇರೆ ಏನ ಅಂತಾರ ಅಮ್ಮರ. ನನಗೆ ಹೇಳ್ತೀನಿ ಕೇಳ್ರಿ, ನನ್ನ ಮ್ಯಾಗಲು ಹಠಕ್ಕ ಜಿದ್ದಿಗೆ ನೀವೇನ್ರಿ ಇದನ್ನ ಕೆಲಸ ಮಾಡಿದ್ರೆ ಮಾತ್ರ ನಿಮ್ಮ ಮಗಳು ಈ ಮನ್ಯಾಗ ಸುಖವಾಗಿ ಇರ್ತಾಳ, ಆತನ ಜೊತೆಗೆ ಏನ್ತಾಗ ಅನ್ನೋದನ್ನ ತಕ್ಕೊಂಬಿಡ್ರಿ ನೀವು. ಅವ್ವ ನಂಗೆ ಭಾಳ ಹೆದರಿಕೆ ಆಗ್ತದೆ. ಲೇ ಹಸತ್ ನಿಂಗೆ ಅವನ ಕೈಯಾಗ ನೀನು ದೇವ್ರ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡಿದಿ. ಕಟ್ಟಾನೆ ಇಲ್ಲ ಕೇಳವ, ಯಾಕಪ್ಪ ತಾಳಿ ಕಟ್ಟಿಲ್ಲ? ನೀ ಕಟ್ಟಿಲ್ಲ ಕಾಳಿಂಗಾಕಿಗೆ? ನೋಡ್ರಿ ಅಮ್ಮರ, ನೀವೆಲ್ಲಿ ಕೇಳಿದ್ರು ಎಷ್ಟು ಹೆಂಗೆ ಕೇಳಿದ್ರು ನಾನು ಈ ವಿಷಯ ಹೇಳೇ ಹೇಳ್ತೀನಿ. ಹೌದು ನಾನು ತಾಳಿ ಕಟ್ಟೀನಿ, ಆದ್ರೆ ಯಾಕೆ ನಾನು ಈಕಿನ ಹುಡ್ಕೊಂಬಂದು ತಾಳಿ ಕಟ್ಟೀನಿ ಒಮ್ಮಿನೂ ನೋಡ್ಲಾರ್ದಕ್ಕಿನಂತ ನನಗೂ ಇದುವರೆಗೂ ಗೊತ್ತಾಗೋಲ್ದು. ನಿಮಗೇನ್ರ ಗೊತ್ತಾಗಿದ್ರೆ ಹೇಳ್ರಿ, ನಂಗೆ ನಿದ್ದೆ ಬರಗತೈತಿ, ನಾ ಮಕ್ಕೋಬೇಕು.